ನೂಪುರ್ ಶರ್ಮಾ ಒಂದು ಟಿ ವಿ ಡಿಬೇಟ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ನಂತರ ದೇಶ ತುಂಬ ಏನೇನಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಹಾಂ, ಬೀದಿಲಿ ನಿಂತ್ಕೊಂಡು ಸರ್ತಾನ್ಸೆ ಜುದಾ ಅಂತ ಘೋಷಣೆಗಳನ್ನು ಕೂಗ್ಲಿಲ್ವಾ? ಸಾವಿರಾರು ಜನ ಸೇರ್ಕೊಂಡು ಕೂಗ್ಲಿಲ್ವಾ? ಅಲ್ಲ, ಒಂದೇ ನಿಮಿಷ. ಯಾಕೆ ನೂಪುರ್ ಶರ್ಮಾದ್ ಹೇಳ್ಬೇಕು? ಯಾಕೆ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತಾಡಬೇಕು? ಅವರು ಮಾಡಿದ್ದು ತಪ್ಪ ಅಲ್ವಾ? ಅದು ಮತ್ತೆ ಮಾತಾಡೋಣ. ಅಲ್ಲ, ಇದು ನೋಡಿ, ಕಾನೂನನ್ನು ಕೈಗೆತ್ತಿಕೊಂಡಿರೋದು ತಪ್ಪೇ. ನಾನು ಹೇಳ್ತಾ ಇರೋದು, ಯಾಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಆವಾಗ ಅಪಕೀರ್ತಿ, ನಿಂದನೆ ಮಾಡಬೇಕು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಉದಾತ್ತವಾದ ಸಂದೇಶ ನೀಡಿದವರು. ಗಾಂಧೀಜಿಯವರ ಹೇಳಿಕೆ ನೀವು ನೋಡಿ, ಬರ್ನಾಡ್ ಶಾ ಅವರ ಹೇಳಿಕೆ ನೋಡಿ, ಮೈಕೆಲ್ ಎಚ್ ಹಾರ್ಟ್ ಅವರ ಹೇಳಿಕೆ ನೋಡಿ, ನಮ್ಮ ನಮ್ಮ ಯಾರು ಅಂಬೇಡ್ಕರ್ ಅವರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳಿರ್ತಾರೆ, ಬಸವಣ್ಣ ಹೇಳಿದ್ದಾರೆ. ಇಂಥ ಉದಾತ್ತೊಬ್ಬ ಪುರುಷನ ಬಗ್ಗೆ 170 ಕೋಟಿ ಮುಸಲ್ಮಾನರು ರಾಜಕುಮಾರನಾಗಿ ಸ್ವೀಕರಿಸಿದಂಥ ಒಬ್ಬ ನಾಯಕರ ಬಗ್ಗೆ ಯಾಕೆ ಅವಹೇಳನ ಮಾಡಬೇಕು? ನೂಪುರ್ ಶರ್ಮಾ ಅಲ್ಲಲ್ಲ, ಅದಕ್ಕೆ ಮಾಡಬೇಕು, ಅದು ತಪ್ಪು ಅಂತ ನಾನು ಹೇಳಿದ್ದೀನಿ. ಅದು ಮಾಡೋದು, ನಮ್ಮಲ್ಲಿ ಆ್ಯಕ್ಷನ್ಗೆ ರಿಯಾಕ್ಷನ್ ಇಲ್ಲವೇ ಇಲ್ಲ ಇಸ್ಲಾಮಲ್ಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನೂಪುರ್ ಶರ್ಮಾಗೆ ಒಡೆಯಕ್ಕೆ ಹೋದವರು ಅಥವಾ ಅವರ ವಿರುದ್ಧ ನಾನು ತಲೆ ಕಡಿತೀನಿ ಅಂತ ಹೇಳಿದವರು, ಕಾನೂನಿನಲ್ಲಿ ಅವರಿಗೆ ಕಾನೂನಿನ ಕುಣಿಕೆಯಲ್ಲಿ ಅವರನ್ನು ಜಡಿಯಲೇಬೇಕು. ಅದರಲ್ಲಿ ಎರಡೂ ಮಾತಿಲ್ಲ. ನಾನು ಹೇಳ್ತಾ ಇರೋದು, ಯಾಕೆ ಅಷ್ಟು ದೊಡ್ಡ ಒಬ್ಬ ನಾಯಕರ ಬಗ್ಗೆ ಯಾಕೆ ಅವಹೇಳನ ಮಾಡಬೇಕು? ನಿಮ್ಮ ಸ್ಟುಡಿಯೋದಲ್ಲಿ ಯಾರೋ ಒಬ್ಬರು ಏನು ಹೇಳಿದರು, ಬೌದ್ಧೈವ ಆರಾಧನೆ ಬಗ್ಗೆ ಏನೋ ಯಾರ ಬಗ್ಗೆ ಗಣೇಶನ ಬಗ್ಗೆ ಏನೋ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅಲ್ಲೇ ಕಟ್ ಮಾಡಿದೆ. ಇದಕ್ಕೂ ನಮಗೂ ಸಂಬಂಧ, ಯಾವುದೇ ಧರ್ಮದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ನೀವಿಲ್ಲಿ ನಾನು ಅಲ್ಲೇ ಕಟ್ ಮಾಡಿದ್ದೀನಿ. ನಿಮಗೆ ನೆನಪಿರ್ಬೋದು, ಒಂದು 3 ವರ್ಷ ಮುಂಚೆ ಯಾರೋ ಒಬ್ಬರು ವಕೀಲರು ಕೂತ್ಕೊಂಡಿದ್ದರು. ಅವರು ಬೌದ್ಧೈವ ಆರಾಧನೆ ವಿರುದ್ಧ, ಹಿಂದೂ ದೇವತೆಗಳ ವಿರುದ್ಧ ಎಲ್ಲ ಮಾತಾಡಿದರು, ಮುಸಲ್ಮಾನಲ್ಲ. ನಾನು ಆವತ್ತೇ ಕಟ್ ಮಾಡಿದೆ. ಯಾಕೆಂದರೆ ಇಲ್ಲಿನ ಬಹುಸಂಖ್ಯಾತರ ಭಾವನೆಗಳಿಗೆ ಯಾಕೆ ಧಕ್ಕೆ ಮಾಡಬೇಕು? ಯಾಕೆ ಅವರ ಬಗ್ಗೆ ಮಾತಾಡಬೇಕು? ನಿನಗೆ ಅದರಲ್ಲಿ ವಿಶ್ವಾಸ ಇಲ್ಲಪ್ಪ, ಬಿಟ್ಬಿಡು. ನಿಮಗೆ ಜೈನ ಧರ್ಮದಲ್ಲಿ ವಿಶ್ವಾಸ ಇದೆ ಅಜಿತ್, ನಾನು ಏನು ಮಾಡಬೇಕು? ಬೇಕಿದ್ರೆ ಗೌರವ ಕೊಡೋದು. ಯಾಕೆ ನಿಂದಿಸಬೇಕು? ಯಾಕೆ ಅವಹೇಳನ ಮಾಡಬೇಕು? ಪ್ರವಾದಿ ಮೊಹಮ್ಮದರ ಬಗ್ಗೆ, ಅವರ ಪತ್ನಿಯಂದಿರ ಬಗ್ಗೆ, ಅವರ ವಿವಾಹದ ಬಗ್ಗೆ, ಅವರ ಜೀವನದ ಬಗ್ಗೆ ಯಾಕೆ ಅವಹೇಳನ ಮಾಡಬೇಕು? 170 ಕೋಟಿ ಮುಸಲ್ಮಾನರು ಸರ್ವಶ್ರೇಷ್ಠ ನಾಯಕನಾಗಿ ಏನು ಮನದಾಳದಲ್ಲಿಟ್ಟಂಥ ಒಬ್ಬ ವ್ಯಕ್ತಿಯನ್ನು ಯಾಕೆ ನಿಂದಿಸಬೇಕು? ಆಯ್ತಾ ನೀವು ಹೇಳಿದ್ದು?